ಇದೇ ರಮ್ಯಾ ಅವರು ಒಂದು ಹೆಣ್ಮಗಳಾಗಿ, ಒಂದು ಚಿತ್ರ ನಟಿಯಾಗಿ, ರಾಷ್ಟ್ರೀಯ ಕಾಂಗ್ರೆಸ್ ನಾಯಕಿಯಾಗಿ ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು ಮೇಡಮ್? ಕೇಳಲೇಬೇಕಾದಂತ ಸಮಯ. ಕೇಳ್ತೀವಿ ನಾವು. ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀವಿ ಅಂತಂದ್ರೆ, ಒಂದಷ್ಟು ಮಾಧ್ಯಮಗಳು ರಮ್ಯಾ ಅವರ ಬಗ್ಗೆ ಮತ್ತೆ ರಮ್ಯಾ ರಾಜಕೀಯಕ್ಕೆ ವೆಲ್ಕಮ್ ರಮ್ಯಾ, ನೋ ಇಶ್ಯೂ, ಬದಕಿ ದ ಥಿಂಗ್ ಇಸ್ ಕರ್ನಾಟಕಕ್ಕೆ ರಮ್ಯಾನ ಕೊಡುಗೆ ಏನು? ಒಬ್ಬ ಚಿತ್ರನಟಿಯಾಗಿ ಒಂದಷ್ಟು ಫಿಲಂ ಮಾಡಿರಬಹುದು, ಅದು ನಿಮ್ಮ ಪರ್ಸನಲ್ ಎಂಟರ್ಟೈನ್ಮೆಂಟ್ ಆಗಿದೆ. ಜನ ಅದನ್ನ ಹಣ ಕೊಟ್ಟು ಚಿತ್ರವನ್ನ ನೋಡಿದ್ದಾರೆ, ಮನರಂಜಿಸಿದ್ದಾರೆ, ನಿಮ್ಮನ್ನ ನಾಯಕಿಯಾಗಿ ಒಪ್ಕೊಂಡಿದ್ದಾರೆ. ಆಸ್ ಎ ಪೊಲಿಟಿಷಿಯನ್ ರಮ್ಯಾ ಅವರೇ, ನಿಮ್ಮ ಕೊಡುಗೆ ಏನು? ಎಸ್ಪೆಷಲಿ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದರೆ ನಿಮ್ಮ ಕೊಡುಗೆ ಏನು? ನಾನು ಯಾಕಿದನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ, ಧರ್ಮಸ್ಥಳದ ಹತ್ಯಾಕಾಂಡ, ಸೌಜನ್ಯ ಹತ್ಯಾಕಾಂಡದ ವಿಚಾರದಲ್ಲಿ ರಮ್ಯಾ ತುಟಿ ಬಿಚ್ಚಲೇ ಇಲ್ಲ. ಬಿಚ್ಚಲೇಬೇಕು ಅಂತ ಏನಿಲ್ಲ. ನೀವು ನಿಮ್ಮನ್ನ ರಾಜಕಾರಣಿಗಳು ಅಂತ ಹೇಳ್ಕೊಂಡಾಗ ನಮ್ಮಂತವರು ಅಥವಾ ಕರ್ನಾಟಕ ನಿಮ್ಮನ್ನ ಕೇಳುತ್ತೆ, ರಮ್ಯಾ ತಾವು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಯಾಕೆ ಮಾತಾಡಲ್ಲ ಅಂತ. ಯಾಕೆ ಕೇಳ್ತೀವಿ ಅಂತ ನೀವೇನೇನೆ MP ಆಗಿರೋದು, ರಾಷ್ಟ್ರೀಯ ಮಟ್ಟದಲ್ಲಿ ಗುರ್ಸ್ಕೊಂಡಿರೋದು, ಕಾಂಗ್ರೆಸ್ ಅಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿರೋದು, ಇಂಥ ಬೆಳೆದಂತ ವ್ಯಕ್ತಿ ಕರ್ನಾಟಕದ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಏನ್ ಕೊಡುಗೆ ಇದೆ ಈ ಮೇಡಮ್ ಅವ್ರದ್ದು?